ನಮಸ್ಕಾರ ಸ್ನೇಹಿತರೆ, ಇವತ್ತು ವಿಡಿಯೋ ಶುರು ಮಾಡುವ ಮುನ್ನ ನಿಮಗೊಂದು ಸವಾಲು. ನಿಮ್ಮ ಪರ್ಸಿನಲ್ಲಿರುವ 500 ರೂಪಾಯಿ ನೋಟನ್ನು ಒಮ್ಮೆ ಕೈಗೆತ್ತಿಕೊಳ್ಳಿ. ಅದರ ಮೇಲಿರುವ ಗಾಂಧೀಜಿಯವರ ಚಿತ್ರ, RBI ಗವರ್ನರ್ ಅವರ ಸಹಿ ಎಲ್ಲವನ್ನು ಒಮ್ಮೆ ನೋಡಿ. ನಿಮಗೆ ಗೊತ್ತಾ, ಆ 500 ರೂಪಾಯಿ ನೋಟನ್ನು ತಯಾರಿಸಲು ಸರ್ಕಾರಕ್ಕೆ ಬಿಡುವ ಖರ್ಚು 2 ರೂಪಾಯಿ 94 ಪೈಸೆಗಳು ಮಾತ್ರ. ಹೌದು, ಕೇವಲ 3 ರೂಪಾಯಿ ಬೆಲೆ ಬಾಳದ ಕಾಗದದ ಚೂರು ನಿಮ್ಮ ಕೈಗೆ ಬಂದಾಗ ಅದಕ್ಕೆ 500 ರೂಪಾಯಿಯ ಶಕ್ತಿ ಎಲ್ಲಿಂದ ಬಂತು? ಹಣ ಎನ್ನುವುದು ಕೇವಲ ಕಾಗದವಲ್ಲ, ಅದು ಒಂದು ದೇಶ ತನ್ನ ಜನರ ಮೇಲಿಟ್ಟಿರುವ ನಂಬಿಕೆ. ಆದರೆ ಈ ನಂಬಿಕೆ ಇವತ್ತು ನಿನ್ನೆಯದಲ್ಲ. ನಮ್ಮ ಭಾರತೀಯರು ಜಗತ್ತಿಗೆ ವ್ಯಾಪಾರ ಕಲಿಸಿದವರು. ನಾಣ್ಯಗಳ ಇತಿಹಾಸ ಕೆದಕುತ್ತಾ ಹೋದರೆ ನಾವು ನಮ್ಮ ಹೆಮ್ಮೆಯ ಕರುನಾಡಿನ ಹಂಪಿಯ ಮಾರುಕಟ್ಟೆಯಿಂದ ಹಿಡಿದು ಮೊಘಲರ ದರ್ಬಾರಿಯವರೆಗೆ ತಲುಪುತ್ತೇವೆ. ಇವತ್ತಿನ ಈ ವಿಶೇಷ ವಿಡಿಯೋದಲ್ಲಿ ನಾವು ಭಾರತ ರೂಪಿಯ ಜನ್ಮ ತಾಳಿದ ರೋಚಕ ಕಥೆಯನ್ನು ಮತ್ತು ಕಳೆದು ಹೋದ ನಮ್ಮ ಆರ್ಥಿಕ ವೈಭವವನ್ನು ಅನಾವರಣ ಮಾಡೋಣ. ಹಣದ ಹುಟ್ಟಿನ ಹಿಂದೆ ಒಂದು ದೊಡ್ಡ ಅನಿವಾರ್ಯತೆ ಇತ್ತು. ಸಾವಿರಾರು ವರ್ಷಗಳ ಹಿಂದೆ ಮನುಷ್ಯನಿಗೆ ಹಣ ಎನ್ನುವ ಪರಿಕಲ್ಪನೆಯೇ ಇರಲಿಲ್ಲ. ಆಗ ಇದ್ದದ್ದು ವಸ್ತು ವಿನಿಮಯ ಪದ್ಧತಿ. ಊಹಿಸಿಕೊಳ್ಳಿ, ನಿಮ್ಮ ಹತ್ತಿರ ಒಂದು ಹಸು ಇದೆ. ನಿಮಗೆ ಸ್ವಲ್ಪ ಗೋಧಿ ಬೇಕು. ನೀವು ಗೋಧಿ ಇರುವ ವ್ಯಕ್ತಿಯನ್ನು ಕಂಡುಹಿಡಿಯಬೇಕು, ಜೊತೆಗೆ ಅವನಿಗೆ ಹಸು ಬೇಕಾಗಿರಬೇಕು. ಒಂದು ವೇಳೆ ಆತನಿಗೆ ಹಸು ಬೇಡವಾಗಿದ್ದರೆ ನಿಮ್ಮ ವ್ಯಾಪಾರ ಅಲ್ಲಿಗೆ ಮುಕ್ತಾಯವಾಯಿತು. ಅಷ್ಟೇ ಅಲ್ಲ, ಒಂದು ಹಸುವಿನ ಬೆಲೆ ಎಷ್ಟು, ಗೋಧಿಗೆ ಸಮ ಎಂಬ ಲೆಕ್ಕಾಚಾರ ಅಂದೂ ಇರಲಿಲ್ಲ. ಈ ಗೊಂದಲಗಳನ್ನು ನಿವಾರಿಸಲು ಮನುಷ್ಯ ಮೊದಲು ಕವಡೆಗಳನ್ನು, ಅಮೂಲ್ಯ ಕಲ್ಲುಗಳನ್ನು ಮತ್ತು ಉಪ್ಪನ್ನು ಕೂಡ ಹಣವಾಗಿ ಬಳಸುತ್ತಿದ್ದ ಉದಾಹರಣೆಗಳಿವೆ. ಆದರೆ ಯಾವುದೂ ಶಾಶ್ವತವಾಗಿರಲಿಲ್ಲ. ಆಗಲೇ ಮನುಷ್ಯ ಲೋಹದ ಮೊರೆ ಹೋದದ್ದು. ಭಾರತವು ಜಗತ್ತಿನಲ್ಲೇ ನಾಣ್ಯಗಳನ್ನು ಮೊದಲ ಬಾರಿಗೆ ಬಳಸಿದ ದೇಶದಲ್ಲಿ ಒಂದು. ಕ್ರಿಸ್ತಪೂರ್ವ 6ನೇ ಶತಮಾನದಲ್ಲಿಯೇ ಗಂಗಾ ನದಿ ತೀರದ ಮಹಾಜನಪದಗಳಲ್ಲಿ ಬಿಳಿ ಮತ್ತು ತಾಮ್ರದ ನಾಣ್ಯಗಳು ಚಲಾವಣೆಯಲ್ಲಿದ್ದವು. ಇವುಗಳನ್ನು ಪಂಚ್ ಮಾರ್ಕ್ ನಾಣ್ಯಗಳು ಎಂದು ಕರೆಯಲಾಗುತ್ತಿತ್ತು. ಇನ್ನು ಮೌರ್ಯ ಸಾಮ್ರಾಜ್ಯದ ಕಾಲಕ್ಕೆ ಬಂದಾಗ ಮಹಾನ್ ಜ್ಞಾನಿ ಚಾಣಕ್ಯನು ಅರ್ಥಶಾಸ್ತ್ರದಲ್ಲಿ ನಾಣ್ಯಗಳ ತಯಾರಿಕೆಯನ್ನು ಒಂದು ವಿಜ್ಞಾನದಂತೆ ವಿವರಿಸಿದ್ದಾನೆ. ಅಂದು ಪಣ ಎಂಬ ಬಿಳಿ ನಾಣ್ಯ ಅಧಿಕೃತ ಕರೆನ್ಸಿ ಆಗಿತ್ತು. ಆ ನಾಣ್ಯದಲ್ಲಿ ಎಷ್ಟು ಪ್ರಮಾಣದ ಬೆಳ್ಳಿ ಇರಬೇಕು, ಅದರ ತೂಕ ಎಷ್ಟಿರಬೇಕು ಎಂಬುದನ್ನು ಇಂದಿನ ನಿಯಮಗಳಷ್ಟೇ ಕಟ್ಟುನಿಟ್ಟಾಗಿತ್ತು. ಚಾಣಕ್ಯ ಅಂದೇ ಹೇಳಿದ, ಯಾವ ದೇಶದ ಆರ್ಥಿಕತೆ ಬಲಿಷ್ಠವಾಗಿರುತ್ತದೆಯೋ ಆ ದೇಶದ ರಾಜನಿಗೆ ಜಗತ್ತನ್ನೇ ಗೆಲ್ಲುವ ಶಕ್ತಿ ಇದೆ. ಇತಿಹಾಸದ ಪುಟಗಳನ್ನು ತಿರುವಿ ನೋಡಿದಾಗ ನಾವು ಕನ್ನಡಿಗರ ಕೊಡುಗೆಯನ್ನು ಮರೆಯುವಂತೆಯೇ ಇಲ್ಲ. ಬ್ರಿಟಿಷರು ಭಾರತಕ್ಕೆ ಬಂದಾಗ ಎಷ್ಟೋ ಶತಮಾನಗಳ ಕರ್ನಾಟಕದ ಅರಸರು ವಿಶ್ವದ ಗಮನ ಸೆಳೆದರು. ಕದಂಬರು, ಚಾಳುಕ್ಯರು ಮತ್ತು ಹೊಯ್ಸಳರು ಅದ್ಭುತವಾದ ನಾಣ್ಯಗಳನ್ನು ಹೊಂದಿದ್ದರು. ವಿಶೇಷವಾಗಿ ವಿಜಯನಗರ ಸಾಮ್ರಾಜ್ಯದ ವರಹ ಎಂಬ ಚಿನ್ನದ ನಾಣ್ಯ ಜಗತ್ತಿನಾದ್ಯಂತ ಪ್ರಸಿದ್ಧವಾಗಿತ್ತು. ಹಂಪಿಗೆ ಬಂದಿದ್ದ ವಿದೇಶಿ ಪ್ರವಾಸಿ ಅಬ್ದುಲ್ ರಜಾಕ್ ಬರೆದಿದ್ದಾನೆ, ಹಂಪಿಯ ಮಾರುಕಟ್ಟೆಯಲ್ಲಿ ರತ್ನ, ವಜ್ರಗಳು ಮತ್ತು ಚಿನ್ನದ ನಾಣ್ಯಗಳು ಬೀದಿ ಬೀದಿಯಲ್ಲಿ ಧಾನ್ಯಗಳಂತೆ ರಾಶಿ ರಾಶಿ ಮಾರಲಾಗುತ್ತಿತ್ತು. ಊಹಿಸಿಕೊಳ್ಳಿ, ಅಂದು ನಮ್ಮ ಕರ್ನಾಟಕ ಎಷ್ಟು ಶ್ರೀಮಂತವಾಗಿತ್ತು ಎಂದು. ಆ ವರಹ ಎನ್ನುವ ಹೆಸರು ಎಷ್ಟು ಪ್ರಭಾವಶಾಲಿಯಾಗಿತ್ತೆಂದರೆ ಇಂದಿಗೂ ಅನೇಕ ಕಡೆ ಹಣಕ್ಕೆ ವರಹ ಎಂಬ ಹೆಸರಿನಿಂದಲೇ ಕರೆಯುತ್ತಾರೆ. ಈಗ ನಾವು ಇವತ್ತಿನ ರೂಪಾಯಿ ಎಂಬ ಹೆಸರಿನ ಅಸಲಿ ಮೂಲಕ್ಕೆ ಬರೋಣ. 16ನೇ ಶತಮಾನದಲ್ಲಿ ಅಫ್ಘಾನ್ ಮೂಲದ ದೊರೆ ನೂರ್ ಶಾ ಸೂರಿ ದೆಹಲಿಯನ್ನು ಆಳುತ್ತಿದ್ದ ಕಾಲದಲ್ಲಿ 178 ಗ್ರಾಂ ತೂಕದ ಶುದ್ಧ ಬೆಳ್ಳಿಯ ನಾಣ್ಯವನ್ನು ಬಿಡುಗಡೆ ಮಾಡಿದ. ಅದಕ್ಕೆ ಆತ ಇಟ್ಟ ಹೆಸರೇ ರೂಪಾಯ. ಸಂಸ್ಕೃತದ ರೂಪಾಂಕ ಅಂದರೆ ಬೆಳ್ಳಿಯ ನಾಣ್ಯ ಎಂಬ ಈ ಹೆಸರು ಬಂದಿತು. ನೂರ್ ಶಾ ಪರಿಚಯಿಸಿದ ಈ ರೂಪಾಯಿ ಸಿಸ್ಟಮ್ ಎಷ್ಟು ಅದ್ಭುತವಾಗಿತ್ತೆಂದರೆ ನಂತರ ಬಂದ ಅಕ್ಬರ್ ಸೇರಿದಂತೆ ಮೊಘಲ್ ದೊರೆಗಳು ಇದನ್ನು ಮುಂದುವರಿಸಿದರು. ಬ್ರಿಟಿಷರು ಭಾರತಕ್ಕೆ ವ್ಯಾಪಾರಕ್ಕೆ ಬಂದಾಗ ಅವರಿಗೆ ಈ ರೂಪಾಯಿ ಮತ್ತು ಆರ್ಥಿಕ ವ್ಯವಸ್ಥೆ ಕಂಡು ಆಶ್ಚರ್ಯವಾಗಿತ್ತು. ಅವರು ತಮ್ಮ ಪೌಂಡ್ ಅನ್ನು ಭಾರತದಲ್ಲಿ ಇರುವ ನಮ್ಮದೇ ರೂಪಾಯಿಯನ್ನು ಬಳಸಲು ನಿರ್ಧರಿಸಿದರು. ಬ್ರಿಟಿಷ್ ಇಂಡಿಯಾ ಅಧಿಕೃತ ಕರೆನ್ಸಿಯಾಗಿತ್ತು. 18ನೇ ಶತಮಾನದಲ್ಲಿ ಭಾರತದಲ್ಲಿ ಮೊದಲ ಬಾರಿಗೆ ಕಾಗದದ ನೋಟುಗಳನ್ನು ಬಂದವು. 1770ರಲ್ಲಿ ಬ್ಯಾಂಕ್ ಆಫ್ ಹಿಂದೂಸ್ತಾನ್ ಮೊದಲ ನೋಟನ್ನು ಮುದ್ರಿಸಿತು. ಅಂದು ಜನರು ಕೈಯಲ್ಲಿ ಲೋಹದ ತೂಕ ಇಲ್ಲದ ಈ ಕಾಗದದ ಚೂರನ್ನು ನಂಬುವುದು ಹೇಗೆ ಎಂದು ಕೇಳುತ್ತಿದ್ದರು. ಆಗ ಸರ್ಕಾರ ಪ್ರಾಮಿಸರಿ ನೋಟ್ ವ್ಯವಸ್ಥೆ ತಂದರು. ಅಂದರೆ ನೀವು ಈ ಕಾಗದವನ್ನು ಬ್ಯಾಂಕಿಗೆ ಕೊಟ್ಟರೆ ಅಷ್ಟು ಮೌಲ್ಯದ ಚಿನ್ನವನ್ನು ಸರ್ಕಾರ ನೀಡುತ್ತದೆ ಎಂಬ ಭರವಸೆಯನ್ನು ನೀಡಿತು. ಇನ್ನು ಅನೇಕರು ಕೇಳುವ ಒಂದು ಮಾತು, 1947ರಲ್ಲಿ ಭಾರತಕ್ಕೆ ಸ್ವಾತಂತ್ರ್ಯ ಸಿಕ್ಕಾಗ 1 ರೂಪಾಯಿಯ ಮೌಲ್ಯ $1ಗೆ ಸಮನಾಗಿತ್ತು ಎಂದು. ಆದರೆ ಇದು ಕೇವಲ ಒಂದು ಅಪಪ್ರಚಾರ ಮಾತ್ರ.
ಆರ್ಥಿಕ ದೃಷ್ಟಿಕೋನದಿಂದ ನೋಡಿದರೆ ಅಂದು ಭಾರತದ ರೂಪಾಯಿ ಬ್ರಿಟಿಷ್ ಪೌಂಡ್ ಜೊತೆಗೆ ಲಿಂಕ್ ಆಗಿತ್ತು ಮತ್ತು 1 ಪೌಂಡ್ ಎಂದರೆ ಸುಮಾರು 13 ರೂಪಾಯಿಗಳಾಗಿತ್ತು. ಡಾಲರ್ ಜೊತೆಗೆ ಹೋಲಿಸಿದರೆ ಅಂದು $1 ಸುಮಾರು 3 ರಿಂದ 4 ರೂಪಾಯಿಗಳಾಗಿತ್ತು. ಸ್ವಾತಂತ್ರ್ಯದ ನಂತರ ರೂಪಾಯಿಯ ಮೇಲೆ ಮಹಾತ್ಮ ಗಾಂಧಿಯವರ ಚಿತ್ರಗಳು ಬಂದವು. ಅಶೋಕ ಸ್ತಂಭ ಬಂತು. 2010ರಲ್ಲಿ ಉದಯ್ ಕುಮಾರ್ ಎಂಬವನು ವಿನ್ಯಾಸಗೊಳಿಸಿದನು. ರೂಪಾಯಿ ಎಂಬ ಅಧಿಕೃತ ಚಿಹ್ನೆಯನ್ನು ಸಿಕ್ಕಿತು. 2016ರ ನಂತರ ಆರ್ಥಿಕತೆ ವೇಗವಾಗಿ ಡಿಜಿಟಲ್ ಹಾದಿ ಹಿಡಿಯಿತು. ನೋಟುಗಳಿಲ್ಲದೆಯೇ ಲಕ್ಷಾಂತರ ರೂಪಾಯಿ ವ್ಯವಹಾರ ಮಾಡುತ್ತೇವೆ. ಈಗ RBI ತರುತ್ತಿರುವ ಈ ರೂಪಾಯಿ ಕಾಗದದ ನೋಟುಗಳ ಅಂತ್ಯಕ್ಕೆ ನಾಂದಿ ಆಡಬಹುದು. ಮಣ್ಣಿನ ನಾಣ್ಯದಿಂದ ಶುರುವಾದ ಈ ಪಯಣ ಇವತ್ತು ಡಿಜಿಟಲ್ ರೂಪಕ್ಕೆ ಬಂದಿದೆ. ಹಣದ ರೂಪ ಬದಲಾಗಬಹುದು, ಆದರೆ ಅದರ ಹಿಂದಿರುವ ನಂಬಿಕೆ ಎಂದಿಗೂ ಬದಲಾಗುವುದಿಲ್ಲ. ಸ್ನೇಹಿತರೆ, ರೂಪಾಯಿಯ ಈ ಇತಿಹಾಸವು ನಿಮಗೆ ಇಷ್ಟವಾಯಿತೆ? ನಿಮ್ಮಲ್ಲಿ ಯಾರಿಗಾದರೂ ಹಳೆ ಕಾಲದ ನಾಣ್ಯಗಳನ್ನು ಸಂಗ್ರಹಿಸುವ ಹವ್ಯಾಸವಿದೆಯೇ? ಕಮೆಂಟ್ ಮಾಡಿ ತಿಳಿಸಿ. 2ನೇ ಭಾಗವನ್ನು ನಾವು ಭಾರತ ಜಗತ್ತಿನಲ್ಲಿಯೇ ನಂಬರ್ 1 ಆರ್ಥಿಕತೆ ಶಕ್ತಿಯಾಗಿದ್ದು ಹೇಗೆ ಮತ್ತು ನಮ್ಮನ್ನು ಚಿನ್ನದ ಹಕ್ಕಿ ಎಂದು ಯಾಕೆ ಕರೆಯುತ್ತಿದ್ದರು ಎಂಬ ಬಗ್ಗೆ ಆಳವಾಗಿ ತಿಳಿಯೋಣ. ಮರೆಯದೆ ಈ ವಿಡಿಯೋವನ್ನು ಶೇರ್ ಮಾಡಿ. ಧನ್ಯವಾದಗಳು.